ಹೋಗ್ತಾ ಇದ್ದೀನಿ. ತವರ ಮಳೆನ ಉಡುಗೊರೆಯಾಗಿ ನಾನು ಮಳೆಗೆ ಕಳಿಸ್ತೀಯಾ? ಆಯ್ತಮ್ಮ, ಆಯ್ತು. ಬಂದ ನಿಮ್ಮ ಬಂದ ಮನೆಗೂ ಒಂದು ಸಂಸಾರದ ತನ್ನಂತೆ ನೀ ಬಾಳಬೇಕು ಹುಡುಗ ಮನೆಗೂ ಬೆಟ್ಟಿನ ಮನೆಗೂ ನೀನಾಗಬೇಕು
ಬೀಗ್ತಾ ಇರ್ಬೇಕು. ಏನ್ ಮಾಡೋದು? ಓಹೋ ಲಲ್ಲು, ಈ ವಿಚಾರದಲ್ಲಿ ನಿನಗೆ ನಂದು ಸಂಪೂರ್ಣ ಸಹಕಾರ ಇದೆ. ಲಲ್ಲು, ಇದೇ ಖುಷಿಲಿ ಎಷ್ಟಾದ್ರೂ ಖರ್ಚಾಗ್ಲಿ ಹೋಟೆಲ್ ಬಿಲ್ಲು. ಇಲ್ಲಿ ಕುಂತವರೆಲ್ಲ ಈ ಜನ ಬೇಕಾದ ಗುಲ್ಲು ಹಿಂದೆ ಹಾಕೋಣ ನಮ್ಮಿಬ್ಬರ ಪ್ರೇಮದ ಅಡಿ ಗುಲ್ಲು. ಯಾರಿಗೂ ಹಂಚದೆ ನೀ ಟಂಕ ಕಟ್ಟಿ ನಿಲ್ಲು. ನಗ್ತ ನಗ್ತ ತೋರ್ಸು ತೋರ್ಸು ನೀನ್ ಹಲ್ಲು ಹಲ್ಲು ಹಲ್ಲು. ಗೋಪಿ, ಆತಿರಪಟ್ಟು ಸುರಿಸ್ಬೇಡ ಜೊಲ್ಲು. ಬಾರಿಸುತ್ತಿದೆ ನನ್ನ ಹೃದಯದ ಬೆಲ್ಲು. ಈ ಮೂಡಿಸಿದೆ ಸಪ್ತವರ್ಣದ ಕಾಮನ ಬಾರೆಲ್ಲೋ ಬಿಡ್ತೀನಿ ಕಾಮನ ಬಿಲ್ಲು.
ಏನು ಮಾಡಿಲ್ಲ. ಯೋ ಗೋಪಿ ಅಣ್ಣ ಒಂದು ಪದ ಹೇಳಿದ್ರೆ ಗೊತ್ತಾ? ಹಾ ಜಾಸ್ತಿ ಹೇಳ ಹೇಳ ಚಂದದ ಚಂದಗೌಡ ಗುಂಡಾರ ಮಾಡಿದ ಕೊಡನೂರ ಚಂದದ ಚಂದಗೌಡ ಗುಂಡಾರ ಮಾಡಿದ ಕೊಡನೂರ ಯೋ ಗೋಪಿ ತಗೊಳ್ಳ ಟೋಪಿ ನನಗೆ ಟೋಪಿ ಹಾಕೋದ್ ನೀನ್ ಟೋಪಿ ಟೋಪಿಗೆ ಯಾಕೆ ಹಂಗ್ ಕುಡಿತಾ ಇದ್ಯಾ? ಯಾಕೆ ಅಂದ್ರೆ ಅವನ್ ತಲೆ ಮೇಲಿತ್ತು ಅವ್ನ್ ತಲೆ ಮೇಲೆ ಇದಕ್ಕೆ ಟೋಪಿ ತುಳಿತಾ ಇದ್ಯಾ? ಅಲ್ಲ ಕಣೋ, ಹುತ್ತಕ್ಕೆ ಹೊಡೆದ್ರೆ ಹಾವು ಸಾಯ್ತದ? ಏನ್ದು ಆ? ಗೊತ್ತಿಲ್ಲ ಹುತ್ತು ಸುತ್ತ ಇರೋ ಹುಲ್ಲುಗ ಬೆಂಕಿ ಹಾಕ್ಬಿಟ್ರೆ ಹಾವು ಹತ್ರ ಬರಲ್ಲ. ಒಂದ್ ವೇಳೆ ಹೊರಗಿದ್ರು ಸಾಕಾಗುತ್ತೆ. ಹಂಗೆ ಹೊಗೆ ಕುಡ್ಕೊಂಡು ಹಂಗೆ ಸತ್ಕೊಂಡು ಏ ಲಲ್ಲು ವಾ ಮೊದ್ಲೇ ಸೂಕ್ಷ್ಮ ಕಾಲ ಅಂದ್ರೆ ಕೇಳ್ತೀಯ ನೀನು? ನಿನ್ ನಾಟಕ ಎಲ್ಲ ಬಯಲಾಯ್ತು. ಬಿಚ್ಕೊಂಡು ನಾ ಕಟ್ಟಿರೋ ತಾಳಿನ ಪಾಪಿಗಳ ಕಣ್ಣಿಗೆ ರೂಪ ಕಾಣಬಾರ್ದು ಅಂತ ಬಿಚ್ಕೊಂಡವನೆ. ಏನ್ ಪಾಪ, ಯಾರು ಕಟ್ಟಿದ ತಾಳಿ ಇವ್ನು ಒಬ್ನೇ ಗಂಡಸು ಕಟ್ಟೆವ್ನು. ಈ ಟಗ್ಲ ತಾಳಿ ಕಟ್ಬಿಟ್ಟು ಏಟ್ ಅಗ್ಲ ಮಾತಾಡ್ತೀನಿ. ಇಷ್ಟೇ ಇಷ್ಟ ಅಗಲ ಇರೋದು ನಿಂದು. ಏನ ಮಾತಿದ್ರೆ ನಂದು ಬಿಚ್ಕೊಡು, ನಂದು ಬಿಚ್ಕೊಡು, ನಂದು ಬಿಚ್ಕೊಡು. ಈಗೇನ್ ಬಿಚ್ಕೊಡ್ಬೇಕು ತಾನೆ? ಬಿಚ್ಚಿದೋಳು ನಾನು ಇವನೇ ಕಳ್ತಾನೆ. ಎಲ್ಲಿಂದನೂ ನೀರ್ ಬರ್ತಾ ಲಲ್ಲು ನಮ್ಮೂರ್ ಬಸ್ಸು ಹೊಂಡಾಗೈತೆ. ಯಪ್ಪೋ ನಾಳೆ ಕೊಡು. ನಿನ್ ಮ್ಯಾಲೆ ಅನುಮಾನ ಪಟ್ಟಿದ್ದು ನಿಜ ಆಗೋಯ್ತು. ನೋಡ ಚೆನ್ನ, ನೀನ್ ಅನುಮಾನ ಪಟ್ಟಿದ್ದಕ್ಕೆ ತಾನೆ ನಾನು ಇಷ್ಟೆಲ್ಲ ಮಾಡಿದ್ದು. ಹಂಗಾದ್ರೆ ನೀವ್ ಮನ್ಸಾರ ಹಿಂಗ್ ಮಾಡಿಲ್ಲ ಅನ್ನು ನಿಮ್ಮ ಅವನೊಳಗೂ ಇಲ್ಲ ಅಂತೀನಿ. ನಿಮ್ ಮುಂದೆ ಸರಿಯಾಗಿರು. ನಾನ್ ನಿಮ್ ಮೇಲೆ ಯಾವ ಅನುಮಾನನೂ ಕೊಡಲ್ಲ. ಈ ಆಳ ಜನ್ಮ ಮಾತು ಕೇಳ್ಕೊಂಡು ನಾ ತಲೆ ಕೆಡ್ಸ್ಕೊಂಡೆ. ನೋಡು ಚೆನ್ನ, ಈ ಜನರು ಮಾತೆಲ್ಲ ಕೇಳ್ಬೇಡ. ಚೆನ್ನಾಗಿರೋ ಸಂಸಾರನೂ ಹಾಳು ಮಾಡ್ಬಿಡ್ತಾರೆ. ನೀನ್ ಏನಾದ್ರೂ ಮಾತು ಕಟ್ಕೊಂಡು ನಂಗೆ ಹಿಂಗೆ ಬೈತಾ ಇದ್ರೆ ವಿಷ ಕುಡ್ದು ಸತ್ತೋಗ್ಬಿಡ್ತೀನಿ ಲಲ್ಲು ನಿಂದ ಚೆನ್ನಾಗಿ ಒಂದಾಗಿ ಸಂಸಾರ ಮಾಡೋಣ. ಮುಂದೆ ಈ ಆಳ ಜನ್ಮ ಮಾತು ಕೇಳ್ಕೊಂಡು ನಾನು ತಲೆ ಕೆಡ್ಸ್ಕೊಂಡ್ಬಿಟ್ಟಿವ್ನಿ. ಮುಂದೆ ನಾನು ಇನ್ಯಾರ ಯಾವ ಅನುಮಾನ ಪಡಲ್ಲ. ನಾನು ಸಾವುಕಾರ ಮನೆಗೆ ಹೋಗಿ ಬರ್ತೀನಿ. ನಮ್ಮೂರು ಪಡ್ಡೆಗಳು ಸರಿಯಿಲ್ಲ. ಹೋಗಿ ಮನೆಗೆ ಬೇಗ ಸೇರ್ಕೊ, ನಾನು ಬರ್ತೀನಿ. ಅಡ್ಗೆ ಮಾಡಿರು ಚೆನ್ನ. ಗಂಡ ಅಂತ ಅವನೇ. ಏನ್ ಮಾಡಕ್ಕೆ ಹೆಸರುಗಷ್ಟೇ, ಮೊದಲು ಏನಕ್ಕೆ ಉಪಯೋಗ ಇಲ್ಲ ಇದು. ನಿಲ್ಲು ಎಲ್ಲಿಗೊಂಟೆ? ನನ್ ಎಲ್ಲಿಗಾದ್ರೂ ಹೋಯ್ತೀನಿ, ಎಲ್ಲಿಗಾದ್ರೂ ಬರ್ತೀನಿ. ಅದನ್ನೆಲ್ಲ ನಿನಗೆ ಏನಕ್ಕೆ? ಹೋಗಲೇ ಲಾಂಡ್ರಿ. ನನ್ನ ಲಾಡ್ರಿ ಅನ್ಬೇಡ, ನಂದು ಹೆಂಗಾಯ್ತು ಅಂತ ಏನ್ ಗೊತ್ತು? ಅಂದ್ರೆ ನಿನ್ ಹೆಂಗೈತೆ ಅಂತ ನೀನೇ ನೋಡ್ಕೊಂಡಿಲ್ವಾ? ವರ್ಚಸ್ಸು ನಮ್ಗೆ ಏನೇನೋ ಅರ್ಥ ಹೋಯ್ತದೆ. ಸರಿ ಇತ್ತೀಚೆಗೆ ನೀನ್ ಸರಿಯಾಗಿ ಡ್ಯೂಟಿ ಮಾಡ್ತಾ ಇಲ್ಲ ಅಂತ ನಮ್ಮೂರ್ ಮಾಜಿ ಅಧ್ಯಕ್ಷ ಮಗ ಪ್ರಮೋದ ಕಂಪ್ಲೇಂಟ್ ಮಾಡ್ತಾ ಇದ್ದ.
ಯಾರೋ ಪ್ರಮೋದ ಹೌದು. ನೋಡ್ಕೊಂಡು ಕಣ್ ನೋಡ್ದ ನಾನು ಹೋಗೋಗ್ಬಿಟ್ಟೆ, ಅದಕ್ಕೆ ನನ್ನ ಮೇಲೆ ಕಂಪ್ಲೇಂಟ್ ಮಾಡಿರೋದವನು. ಲೋ, ವಿಷಯ ಗೊತ್ತಾ ನಿನ್ಗೆ? ಇದನ್ನೆಲ್ಲ ಕೇಳೋದಕ್ಕಿಂತ ದೊಡ್ಡ ಆಫೀಸರ್ ಇದ್ದಾರೆ, ಅವ್ರಿಗೆ ಬೇಕಾದ್ರೆ ಹೇಳ್ಕೊತೀನಿ. ಇಲ್ಲೇ ನೀನ್ ಯಾವ ಪುಟ್ಕೋಸಿ ಅಂತ ಅಂದ್ಬಿಟ್ಟು ನಾನು ನಿನಗೆ ನನ್ನನ್ನೇ ಯಾರು ಅಂತೀಯ? ನಿನ್ಗೆ ಎಷ್ಟೇ ಧೈರ್ಯ? ಇವತ್ತೇ ನಮ್ಮ MLA ಸಾಹೇಬ್ರಿಗೆ ಹೇಳಿ ನಿನ್ನ ನೀರು ನಿಲ್ಲಿರೋ ಜಾಗಕ್ಕೆ ಟ್ರಾನ್ಸ್ಫರ್ ಮಾಡಿಸ್ಕೊಡ್ತೇನೆ. ಉತ್ಸ ಟ್ರಾನ್ಸ್ಫರ್ ಮಾಡಿಸ್ಯಾ? ಮಾಡಿಸ್ಕೋಕಮ್ಮ. ಎಲ್ಲ ಹುಡುಗಿ ಇಷ್ಟೊಂದು ಧೈರ್ಯ ನಿನಗೆ? ಸಿಕ್ಕೋಬಿಟ್ಟೆ. ಇಷ್ಟೊಂದು ಧೈರ್ಯ ನಿನಗೆ? ನಾನು ಎದುರಾಕೊಂಡು ಈ ಊರಲ್ಲಿ ಒಂದ್ ನಾಯಿನೂ ಬದುಕಿಲ್ಲ, ಮುಂದೆ ಉಳಿದೂ ಇಲ್ಲ. ಅದೇ ನಾಯಿಗಳಿರ್ಬೇಕಷ್ಟೇ. ಮಳ್ಳಿ ಚೀ ಕಳ್ಳಿ ಗ್ರಾಮ ಸೇವಕ ಹೋಗ್ತಿದ್ರು ಸಂಬಂಧ ನಾನು ಗೊತ್ತಿಲ್ಲ ಅಂತ ತಿಳ್ಕೊಂಡಿದೀಯ? ಹೇಳ ನೀನ್ ದಡ್ಬೋಡಿ ಮಗ, ನಿನ್ ಗಂಡ ಆ ಚೆನ್ನಂಗೆ ನನ್ನ ಗಂಡಂಗೆ ಒಳಕ್ಲ ಸಿದ್ದಂಗೆ. ಅಯ್ಯೋ, ನಿನಗೆ ಒಂದ್ ವಿಷಯ ಗೊತ್ತಿಲ್ಲ ಅಂತ ಕಾಣ್ತದೆ. ರಾತ್ರಿ ಅದೇನ್ ಹೇಳು? ಹೊತ್ತು ರಾತ್ರಿ ಅವ್ನಿಗೆ ಏನಾದ್ರೂ ಒಂದಕ್ಕೆ ಅರ್ಜೆಂಟ್ ಆಗೋಯ್ತು ಅಂದ್ರೆ ನನ್ ಸೆರಗಿಡ್ಕಂಡೆ ಹೋಗ್ತಿರ್ತಾನವ. ಹೋಗಿ ಹೋಗಿ ಅವನಿಗೆ ಹೇಳ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ಎದ್ರಕಂಡು ನಡುತ್ತಾ ಇದೀನಿ ಅನ್ಕಂಡ. ನೀವ್ ಯಾರು ಮಿತಿ ಬೀಳ್ತಾ ಇದೀಯಾ? ನನ್ ಮುಂದೆ ಯಾರಿಗೆ ಮಾತಾಡಿರ್ಲಿಲ್ಲ. ಮೊದ್ಲೇ ನಾವು ರಾಜಕಾರಣಿಗಳು, MLA ನಮ್ಗೆ ಎಷ್ಟು ಲಿಂಕ್ ಇದೆ ಅಂತ ನನಗೆ ಗೊತ್ತಿಲ್ಲ. ಮೊನ್ನೆ ನಮ್ಮ ಮಳವಳ್ಳಿ ಐಬಿಲಿ ಇಬ್ರು ಜೊತೆಲೇ ಮಲಗಿದ್ದು MLA ಅವರು ನಾವೇ. ಅದ್ ನಿನ್ಗೆ ಗೊತ್ತಾ? ಗಂಡು ಗಂಡು ಇಬ್ರು ಜೊತೆಲೇ ಮಾಡ್ಬೇಕಂತ ತಿಳ್ಕೊಂಡಿದ್ರು. ಓ ಅಲ್ಲ, ಜೊತೆಲೇ ಮಲಗಿದ್ವಿ ಅಂದ್ರಲ್ಲ, ಪಾಪ ಮಧ್ಯೆ ಎಲ್ಲಾದ್ರೂ ಬೀಡಿ ಸಿಗರೇಟ್ ಸೇದೋದಿಕ್ಕೆ ನೀನ್ ಇಲ್ಲಿ ಅಂತ ಕರ್ದಿರ್ಬೇಕಷ್ಟೇನೆ. ಮೊನ್ನೆ ನಮ್ ಮಿನಿಸ್ಟರ್ ಮದ್ವೆಗೆ ತಹಸೀಲ್ದಾರ್ ನಾನು ಒಂದೇ ಜೀಪ್ ನಲ್ಲಿ ಹೋಗೋ. ಅದು ನಿಂಗೆ ಗೊತ್ತು? ಗೊತ್ತು ಕಣೋ, ಎಷ್ಟೇ ಆದ್ರೂ ಸರ್ಕಾರಿ ಕಡೆಯಿಂದ ಕೊಟ್ಟಿರೋ ಜೀಪು ಎಲ್ ಬೇಕು ಅಲ್ಲೇ ನಿಂತ್ಕದಾಗ್ತದೆ. ತಳ್ಳಕ್ಕೊಂದ್ ಬಾಡಿ ಬೇಕಲ್ಲ, ಇಷ್ಟಿದ್ಮೇಲೆ ನಮ್ಮ ವರ್ಚಸ್ ಹೆಂಗಿರ್ಬೇಕು? ಅಪ್ಪ ನಿಂದು ನಿಂತವೇ ಇಟ್ಕ, ನಮ್ಗೆ ಯಾಕವೆಲ್ಲ. ನೋಡು, ನಿನಗಂತೂ ಮಾಡೋ ಕೆಲ್ಸ ಇಲ್ಲ, ಲೋಡ 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 ಅಂತ ಮಾತಾಡ್ತಾ ಇರ್ತೀಯ. ನಮಗೇನ್ ಕೆಲ್ಸ ಇಲ್ಲ ಅಂತ ತಿಳ್ಕೊಂಡಿದ್ಯಾ? ಬೇಜಾರ ಹುಡುಗರು ಕಾಯ್ತಾ ಇರ್ತಾರೆ. ಹೋಗಣೆ ನರ್ಸಿ ಬೇವರ್ಸಿ ನಾನ್ ಹೆಂಗೈತೆ ಅಂತ ನೀವ್ ಒಂದ್ಸಲ ತೋರ್ಸ್ಬಾರ್ದು. ನನಗೆ ನೆಮ್ಮದಿ ಇಲ್ಲ ಕಣಮ್ಮಿ. ಚೆನ್ನ ಹೊಡಿತೀನಿ ಪಂಪ. ನೋಡ್ತೀನಿ ನಿನ್ನ ಬಾಳ ಮನುಷ್ಯವನ್ನು ಅನ್ನ ಕೋಪಾಗ್ನಿ ಎಂಬ
ಗೊತ್ತಾಗ್ಲಿ ನಾನು ಧರ್ಮರಾಜ್ ತ್ಯಾಗರಾಜ್ ಪಂಡಿತ ಅಂದ್ರೆ ಧರ್ಮರಾಜ್ ದುಡ್ಡು ಹೇಗಿರುತ್ತೆ ಸೇಡಿ ನಾನು ಸ್ವಾಲೆ ಯಾಕೆ ಮಾವ ನಾನು ಏನ್ ತಪ್ಪು ಮಾಡಿದೆ ಅಂತ ಹೀಗೆಲ್ಲ ಮಾತಾಡ್ತಿದ್ದಾರ? ಏನು ತಪ್ಪು ಮಾಡಿಲ್ವ? ಅವನ ಮನೆಗೆ ಸೊಸೆಯಾಗಿ ಬಂದ ಮಾರಿ ನೀನು, ಬೀದಿಯಲ್ಲಿ ಬೆಳೆದ ಭಿಕಾರಿ, ನನ್ನ ಮಗನ ತಲೆ ಕೆಡಿಸಿ ನಿನ್ನ ಮನೆಗೆ ಹಾಕಿಕೊಂಡು ನನ್ನ ಮನೆಯನ್ನು ಕೊಲೆ ಮಾಡಲು ಬಂದ ಕೊಲಪಾತಕಿ. ಮಾವ ನಾನು ಅವ್ರ ಒಪ್ಪಿನ ಮೇಲೆ ಮದುವೆ ಆಗಿದ್ದು. ಹೆಚ್ಚಿ ಮದುವೆಯಾಗಿ ಬಂದ ಮೇಲೆ ನನ್ನ ಮನೆಯ ಸುಡುವ ಕಿಚ್ಚು, ಈ ಕಿಚ್ಚು ನಂದಿವಾಗಬೇಕಾದರೆ ನೀನು ಕಟ್ಟಿಸಿಕೊಂಡಿರುವ ತಾಳಿಯನ್ನು ಕಿತ್ತಿಟ್ಟು ತೊಲಗು ನನ್ನ ಮನೆಯಿಂದ. ಮಾವ ಬಿಚ್ಚಲು ಕಟ್ಟಿದಷ್ಟು ಸುಲಭವಲ್ಲ ಮಾವ. ಹುಚ್ಚು ಅಂತ ತಂದೆ ತಾಯಿ ಇಲ್ಲದ ಪರದೇಶಿ, ಬೀದಿಯಲ್ಲಿ ಬೆಳೆದ ಭಿಕಾರಿ, ರಾಜನಂತ ಮೆರೆಯುವ ನಾನು ನಿನ್ನಂತ ಬೀದಿ ಭಿಕಾರಿಯನ್ನನ್ನು ಎಂದು ಕರೆಯಬೇಕಾ? ಕಂಡು ಕರದೊಡನೆ ಓಡಿ ಹೋಗುವ ಚಾರಣಿ ಗುಂಪಿಗೆ ಈ ಮುಂದೆ ಅದೆಷ್ಟು ಜನ ಗಂಡಸರೊಂದಿಗೆ ಹೋಗಿ ಬಂದಿರುವೆ ಅದು ನಾ ಕಾಣೆ. ಯಾಕೆ ಈ ರೀತಿ ಎಲ್ಲ ಕಠೋರವಾಗಿ ಮಾತಾಡ್ತಿದ್ದೀರಾ? ನಾನೇನು ಕಂಡು ಗಂಡಸರಿಗೆ ಸಹವಾಸ ಬಂದಲ್ಲ, ನಾನೇನು ಹಾದಿ ಬಿಟ್ಟ ಹೆಣ್ಣಲ್ಲ. ಮಾವ ನಮ್ಮಣ್ಣ ಒಪ್ಪಿದ ಮೇಲೆ ಅವರು ನನ್ನನ್ನು ಮದುವೆ ಆಗಿದ್ದು. ಹೆಚ್ಚಿ ಮದುವೆಯಾದ ಮೇಲೆ ಅವನನ್ನ ಕಟ್ಟಿಕೊಂಡು ಎಲ್ಲಾದ್ರೂ ಹಾಳಾಗಿ ಹೋಗು. ನಿನ್ನ ಕೆಟ್ಟ ಮುಖವನ್ನು ನನಗೆ ತೋರಿಸಬೇಡ. ಅಪ್ಪಾಜಿ, ಮಂಗಳ ಈ ಮನೆಗೆ ಸೊಸೆಯಾಗಿ ಬಂದಿರೋದು
ಹೋಗೋದಕ್ಕಲ್ಲ, ಈ ಮನೆ ಬೆಳಗೋದಕ್ಕೆ. ಈ ವಯಸ್ಸಿನಲ್ಲಿ ನಿಮ್ಮನ್ನು ಕಳ್ಕೊಂಡು ನಾನು ಸಾಧಿಸ್ಬೇಕಾಗಿರೋದು ಏನಿಲ್ಲ. ಲೇಟ್ ಆಗ್ತದೆ, ಬೇಗ ಬಾ, ನಿನ್ನ ಹತ್ರಕ್ಕ ಮಾತಾಡ್ಬೇಕು ಸ್ವಲ್ಪ. ಮಂಗಳ, ಏನು ಬೇಜಾರು ಮಾಡ್ಕೊಳ್ಳೋಣ. ನಮ್ಮ ತಂದೆ ಅವ್ರ ಆಡಂಬರ ತಕ್ಕಂತೆ, ಅವ್ರ ಶ್ರೀಮಂತಿಗೆ ತಕ್ಕಂತೆ ಆಡಂಬರದ ವರದಕ್ಷಿಣೆ ತರಲಿಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ದಾರೆ. ನೀನೇನು ಬೇಜಾರು ಮಾಡ್ಕೋಬೇಡ. ಅದ್ ಸರಿ ಮಂಗಳ, ನಿನ್ ಪೂಜೆ ಎಲ್ಲ ಮುಗಿತಾ ಅಥವಾ ಇನ್ನು ಬ್ಯಾಲೆನ್ಸ್ ಇತ್ತು? ಇಲ್ಲ ರೀ, ಎಲ್ಲ ಮುಗೀತು. ರೀ, ನನ್ನೊಂದು ಆಸೆ. ಆಸೆನಾ? ಅದೇನು ಆಸೆ? ಉತ್ತಮವಾದ ಒಳ್ಳೆ ಮೃಷ್ಟಾನ್ನ ಭೋಜನ ಊಟ ಮಾಡಬೇಕನ್ನೋ ಆಸೆನಾ, ಅಥವಾ ಪುಣ್ಯಕ್ಷೇತ್ರಗಳನ್ನ ನೋಡ್ಬೇಕನ್ನೋ ಆಸೆನಾ, ಅಥವಾ ವಜ್ರ ವೈಢ್ಯಗಳನ್ನ ತೊಟ್ಕೋಬೇಕು ಅನ್ನೋ ಆಸೆನಾ? ಅದೇನು ಆಸೆ ಹೇಳಿ, ಅದೆಂತಂದ್ರೆ ಆಸೆ ಹೇಳಿದ್ರು ನಾನು ರೀ, ನಿಮ್ಮ ಪ್ರತಿನಿತ್ಯ ದರ್ಶನವೇ ನನಗೆ ಪುಣ್ಯಕ್ಷೇತ್ರಗಳ ದರ್ಶನ. ನಿಮ್ಮ ಈ ಪಾದೋಕವೇ ನನಗೆ ಪಂಚಾಮೃತ ಸೇವನೆ. ನಿಮ್ಮ ಈ ತೋಳ ಬಂಧನವೇ ನನಗೆ ವರವೇ ವರದೂರ್ಯ. ಇನ್ನೇನ್ ಬೇಕು ಹೇಳಿ ನನಗೆ? ಮತ್ತೆ ಇನ್ನೇನೇ ನಿನ್ನ ಆಸೆ ಹೇಳು. ರೀ, ಅದು ನಮ್ಮನ್ನ ನೋಡ್ಬೇಕು ಅಂತ ತುಂಬಾ ಆಸೆ ಆಗ್ತಿದೆ ರೀ. ಪಾಪ ಹೆಣ್ಣು ಮಕ್ಕಳಿಗೆ ತವ್ರ ಮನೆ ಅಂದ್ರೆ ಅದು ಏನು ಆಸೆ? ಮಗಳ, ಒಂದು ಕೆಲಸ ಮಾಡು, ನಾನು ಫ್ಯಾಕ್ಟ್ರಿ ಕಡೆ ಹೋಗಿ ಬರ್ತೇನೆ. ಬರೋಷ್ಟಂತ ರೆಡಿಯಾಗಿರು, ಕಾರ್ನಲ್ಲಿ ಹೋಗಿ ಬಂದ್ಬಿಡೋಣ. ಸರಿ. ಹಾಗಿದ್ರೆ ಇದೇ ಖುಷಿನಲ್ಲಿ ತೊಂಡೆ ಹೆಣ್ಣಿನಂತೆ ಈ ತುಟಿಗಳಿಂದ ಕೊಡುವೆ ಒಂದು ಮುದ್ದು. ಅಬ್ಬಬ್ಬ, ಏನ್ರಿ ಇದು ನಿಮ್ ಚೇಷ್ಟೆ? ಒಳ್ಳೆ ಸಂತ ಮಲ್ಕೊಂಡಿದ್ದಾಳೆ. ಮಲ್ಕೊಂಡಿರ್ಲಿ ಬಿಡ, ಬೇಗ ಕೊಟ್ಬಿಡು. ಏನ್ರಿ ಈ ಮುತ್ತಿನ ಕತೆ? ಏಯ್ ಮಂಗಳ, ಆ ಮುತ್ತಿನಲ್ಲಿ ಎಂತ ಮತ್ತಿದೆ ಅಂತ ನಿನ್ಗೇನೋ ಗೊತ್ತು? ನೋಡು, ಮುತ್ತು ಕೊಡೋದು ಮಾತ್ರ ನಿನ್ ಕೆಲಸ, ಅದ್ರ ರುಚಿ ನೋಡಿ ಸವಿಯೋದು ನನ್ನ ಕೆಲಸ.
ನೋಡ ಪರವಿ, ಒಲೆ ನೀರು ಕಾದಿದೆ, ಬಾ ಸ್ನಾನ ಮಾಡುವಂತೆ. ಕಾಫಿ ಕೊಡ್ತೀನಿ. ಇದು ಸ್ನಾನ ಆಯ್ತಾ? ಎಲ್ಲಿ? ಅಬ್ಬ ನೋಡ ಪರವಿ, ಇಂಥ ಚಳಿಯಲ್ಲಿ ತಣ್ಣಿ ಸ್ನಾನ ಮಾಡೋದು ತಪ್ಪು. ಆಮೇಲೆ ಶೀತ ಬರುತ್ತೆ. ಹಾಗೆಲ್ಲ ಮಾಡ್ಬಾರ್ದು. ಇನ್ನೊಂದ್ಸರಿ ಮನೆಗೆ ಬಂದು ಬಿಸಿನೀರು ಸ್ನಾನ ಮಾಡ್ಬೇಕು. ಮನೆ ಚಂದ್ರ ಇಲ್ಲದ ಆಕಾಶದಂತೆ ಇತ್ತು. ನೀವು ಕಾಲಿಟ್ಟ ಕ್ಷಣದಿಂದ ಪೂರ್ಣ ಚಂದ್ರದ ಬಿಂಬ ಉದಯವಾಗಿದೆ. ನಾನು ಚಿಕ್ಕಂದ್ರಿಂದ ಏತ್ತ ತಾಯಿಯನ್ನ ನೋಡಿಲ್ಲ. ಏತ್ತ ತಾಯಿಯ ಪ್ರತಿರೂಪದಂತಿರುವ ನಿಮ್ಮನ್ನು ನೋಡಿ ತುಂಬಾ ಸಂತೋಷ ಆಗ್ತಾ ಇದೆ. ಅಣ್ಣ, ಜೊತೆಗೆ ಸೀತಾರಾಮನಂತಿರುವ ನಿಮ್ಮಿಬ್ಬರ ಸೇವೆನ ನಾನು ಜೀವನ ಪೂರ್ತಿ ಮಾಡ್ಬೇಕಂತ ನನ್ನ ಆತ್ಮ ನುಡಿತಾ ಇದೆ ಅಣ್ಣ. ಅಣ್ಣ, ಸಂತೋಷದ ವಿಷಯ ಏನದು? ಅದು ಇನ್ ಸ್ವಲ್ಪ ದಿನದಲ್ಲೇ ನೀನು ತಂದೆ ಆಗ್ತಾ ಇದೆಯಾ? ನಿಜ. ಅದ್ ಸರಿ ರವಿ, ಈ ವಿಷಯ ನೀವ್ ಹೇಗ್ ತಿಳ್ತು? ಸವಿತಾ ಹೇಳಿದ್ರು ಅದಕ್ಕೆ ಅದೇನೇ ಇರ್ಲಿ, ನಿಮ್ಮಲ್ಲಿ ನೀವು ಯಾವುದೇ ಕೆಲಸನೂ ಮಾಡಬಾರ್ದು, ಅದರಲ್ಲೂ ಭಾರತವಾದ ವಸ್ತುಗಳನ್ನ ಎತ್ತಲೇಬಾರ್ದು. ಸವಿತಂಗೆ ಮಾಡ್ತಾಳೆ. ಅಣ್ಣ, ಮಗು ಆದ್ಮೇಲೆ ನಾನು ಹೆಸರಿಟ್ಟಿದ್ದೀನಿ. ಪಾಪಗೆ ಅದನ್ನೇ ಹೆಸರಿಡ್ಬೇಕು, ಆಕಾಶ ಅಂತ. ಹುಟ್ಟೋ ಮಗು ಹುಟ್ಟಕ್ಕೂ ಮೊದ್ಲೇ ಹೆಸರು ಹುಡುಕಿದೆಯಲ್ಲ, ಹುಟ್ಟೋ ಮಗು ಗಂಡ ಹೆಣ್ಣು ಅಂತ ಗೊತ್ತಾಗದ್ ಬೇಡ ಏನೋ. ಹೋಗಲ್ಲ, ಮರ್ತೇ ಬಿಟ್ಟಿದೆ. ಸರಿ, ಬೇಗ ಬ್ಯಾಂಕ್ ಹೋಗಿ ಕ್ಯಾಶ್ ಮಾಡ್ಕೊಂಡು ಬಾ, ನಾನು ಫ್ಯಾಕ್ಟ್ರಿ ಹತ್ರ ಇರ್ತೀನಿ. ಸರಿ ಅಣ್ಣ. ಸವಿತಾ ಸವಿತಾ ಅದಕ್ಕೆ ಸವಿತಾ ಎಲ್ಲಿ ಹೋಗಿದ್ದಾಳೆ? ಅವಳು ಒಳಗಡೆ ಮಲಗಿದಾಳಪ್ಪ. ಏನು, ಇನ್ನೂ ಮಲಗಿದಾಳ? ಸವಿತಾ, ಲೇ ಸವಿತಾ! ಏನಾಯ್ತು? ಮಲಗೋದಕ್ಕೂ ಹೇಳೋದಕ್ಕೂ ಸಮಯ ಇಲ್ವೇನೆ? ನಾನು ನೋಡ್ತಾ ಇದ್ದೇನೆ, ಪ್ರತಿದಿನ ಇಷ್ಟೊತ್ತು ಮಲಗಿದ್ರೆ ಮನೆ ಕೆಲಸ ಯಾರೇ ಮಾಡ್ತಾರೆ? ನೀನು ಒಬ್ರೇ ಮಾಡುವಂತ ನಾನು ಹೇಳಲಿಲ್ಲ. ಮನೆ ಕೆಲಸ ಎಲ್ಲ ಅತ್ತಿಗೆ ಒಬ್ರೇ ಮಾಡ್ತಾ ಇದ್ರೆ ಅವ್ರಿಗೂ ಬೇಸರ ಆಗಲ್ವಾ? ನೀನು ಸ್ವಲ್ಪ ಸಹಾಯ ಮಾಡಿದ್ರೆ ಅವ್ರಿಗೂ ಸ್ವಲ್ಪ ಆರಾಮಿರುತ್ತೆ. ನೋಡಿ, ನನಗೆ ಈ ಮುಸ್ರೆ ತಿಕ್ಕೋದು, ಈ ಕಸ ಗುಡಿಸೋದು, ಈ ಮನೆ ಕೆಲಸ ಇಲ್ಲ ನನಗೆ ಇಷ್ಟ ಇದ್ರೆ ಮಾಡ್ತೀನಿ, ಇಲ್ಲದೆ ಇದ್ರೆ ಇಲ್ಲ. ನಿಮಗೆ ಏನಾದ್ರೂ ಬೇಕು ಅಂದ್ರೆ ಇಲ್ಲಿದ್ದಾಳಲ್ಲ ನಿಮ್ಮ ಪ್ರೀತಿ ಅಕ್ಕೆ ಆಗ ಏನ್ ಮಾಡ್ಬೇಕಾದ್ರೆ ಮಾಡಿಸ್ಕೊಳ್ಳಿ. ಸವಿತಾ, ಅತ್ತಿಗೆ ನಿನಗೆ ಅಕ್ಕನ ಸಮಾನ. ಅವರು ಈ ಮನೆ ದೇವತೆ ಕಣೆ. ಅವರನ್ನ ಅವಳು ಇವಳು ಅಂತ ಏಕವಚನದಲ್ಲಿ ಮಾತಾಡೋಣ. ಚರ್ಮ ಸೋಲ್ ಬಿಡ್ತೀನಿ. ಈ ನಿಮ್ಮ ಔಷಧನ ನನ್ನ ಹತ್ರ ತೋರಿಸ್ಕೊಬೇಡಿ. ನಾನು ನಿಮ್ಮ ಅತ್ತೆ ತರ ಬಿದ್ದೋಳಲ್ಲ ರೀ. ಅತ್ತಿಗೆನ ನೀನೇನ್ ಬರೋಳು ಅಂತೀಯ? ನನ್ನ ಅತ್ತಿಗೆ ಬಡವರ ಮನೇಲಿ ಬೆಳೆದಿದ್ರು. ನೀ ತಂದ ವರದಕ್ಷಿಣೆ ನಿನ್ನ ಶ್ರೀಮಂತಿಗೆ ಅವರ ಎಡಗಾಲಿನ ಚಪ್ಪಲಿ ಸಮಾನ. ಅಲ್ಲ ಪರವಿ, ಅವಳಿಗೆ ಜ್ವರ ಹೊಡೆದಲ್ಲ, ಇದು ತಪ್ಪು ತಾನೆ. ಅವಳು ಇನ್ನು ಶ್ರೀಮಂತ ಮನೆಯಲ್ಲಿ ಬೆಳೆದವಳು, ಆಡ್ದವಳು. ಈ ಮನೆ ಕೆಲಸ ಅವಳಿಗೆ ಗೊತ್ತಿಲ್ಲ. ಈ ಮನೆ ಕೆಲಸಕ್ಕೋಸ್ಕರ ನಾನಿಲ್ವಾ, ನಾನ್ ಮಾಡ್ತೀನಿ. ಅದಕ್ಕೆ ಗೊತ್ತಿಲ್ಲದೆ ಇದ್ರೆ ಕೇಳಿ ತಿಳ್ಕೋಬೇಕು. ಒಂದು ಹೆಣ್ಣಾದವಳು ಒಂದು ಸಂಸಾರದಲ್ಲಿ ಹೇಗಿರ್ಬೇಕು ಅಂತ ಗೊತ್ತಿಲ್ಲದೆ ಇರೋವಳು
ಈ ಮನೆಗೆ ಸೊಸೆಯಾಗಿ ಬರಬಾರ್ದಾಗಿತ್ತು ಅದಕ್ಕೆ. ಇಂಥ ಹೆಣ್ಣುಗಳಿಂದಲೇ ನಮ್ಮಂತ ಗಂಡಸರ ಜೀವನ ಹಾಳಾಗ್ತಾ ಇರೋದು. ಹೋಗ್ಲಿ ಬಿಡಿ, ಅದಕ್ಕೆ ಅವಳ ಇಷ್ಟ ಬಂದಂಗೆ ಮಾಡ್ಕೊಳ್ಳಿ. ನನಗೇನು ಅವಳ ಮೇಲೆ ಬೇಸರ ಇಲ್ಲ. ಆದ್ರೂ ನಿಮಗೆ ಸಣ್ಣ ಪುಟ್ಟ ಕೆಲಸಗಳು ಮಾಡ್ಕೊಂಡು ಸಹಾಯವಾಗಿದ್ರೆ ಅಷ್ಟೇ ಸಾಕು. ಹಾಗೆಲ್ಲ ಮಾತಾಡ್ಬಾರ್ದಪ್ಪ. ಅದಕ್ಕೆ ಸ್ವಲ್ಪ ಬ್ಯಾಂಕ್ ಹೋಗಿ ಬರ್ತೇನೆ. ಅಂದು ನನ್ನ ಕೈಯಿಂದ ತಪ್ಪಿಸಬಹುದು ಬೇಕೆ, ಇಲ್ಲಿ ಅದು ನನಗೆ ಕೈ ಸಿಗಬಹುದೇನಂತ ಬಂದೆ. ಈ ಬೇಟೆ ಇವಾಗ ಬೇರೊಬ್ಬರ ಸತ್ತು ಅಂದ್ರೆ ನಿಮ್ಮ ಯಜಮಾನರ ಹೆಂಡತಿ. ನೋಡು, ಮರ್ಯಾದೆನ ನನ್ನ ಜೊತೆ ನಡ್ಕೊಂಡ್ರೆ ಸರಿ. ತಂಗಿಯಾಗಿ ನಿನ್ಗೋಸ್ಕರ ಪ್ರಾಣನಾದ್ರೂ ಕೊಡ್ತೀನಿ, ಇಲ್ಲ ಅಂದ್ರೆ ಮಾರಿಯಾಗಿ ಪ್ರಾಣ ತೆಗೆದ್ಬಿಡ್ತೀನಿ. ನನ್ನ ಪ್ರಾಣ ತೆಗಿದೀಯ, ನಾನು ನಿನ್ನ ಪ್ರಾಣ ತೆಗೆಯಬಲ್ಲೆ. ಆದರೂ ನೀನಂತ ಸುರಸುಂದರಿಯರ ಪ್ರಾಣ ತೆಗೆಯಲು ನಾನು ಇಚ್ಛಿಸಲಾರೆ. ನನಗ್ ಬೇಕಾಗಿರೋದು ನಿನ್ ಪ್ರಾಣ ಅಲ್ಲ ಕಣೆ, ನಿನ್ನ ಸೌಂದರ್ಯ. ಒಂದೇ ಒಂದ್ಸಲಿ ನನ್ನ ಆತ್ಮನ ತೃಪ್ತಿಗೊಳಿಸಿದ್ರೆ ಸಾಕು. ನಾಚಿಕೆಯಿಂದ ಪಶು. ಅಣ್ಣ ಹಾಕಿದ ಮನೆಗೆ ಕಣ್ಣ ಹಾಕೋ ಕುಳ್ಳ ನೀನು. ನಮ್ಮ ಮಾವ ಅಣ್ಣ ಹಾಕಿದ್ದಲ್ಲ, ಅದಕ್ಕಾದ್ರೂ ಗೊತ್ತಿರುತ್ತೆ ಬೇಡವಾ ನಿನಗೆ? You shut up! ಅನ್ನ ಹಾಕಿದ ಮನೆಗೆ ಕಣ್ಣ ಹಾಕ್ಬೇಕಾದ್ರೆ ಈ ಜಾಗರನ್ನ ತಗೊಂಬತ್ತು ಅರ್ಥ ಮಾಡ್ಕೋ. ಬಸಿರು ಒಲಿದು ಒಂದಾದು ಬಾಯಿ ತೆರೆದ ಭೂಮಿ ಬಸಿರಾದಂತೆ. ಬಸಿರು, ಆ ಬಸಿರನ್ನು ಅರ್ಥನಾದ್ರೂ ಗೊತ್ತಿಲ್ಲ ನಿನಗೆ? ಬಸಿರನ್ನ ಅರ್ಥ ಗೊತ್ತಿಲ್ಲದೆ ನಿನಗೆ ತಿನ್ನೋ ಅನ್ನ ಹಾಗೂ ರೇಟ್ಗೆ 7 ಹಣ್ಣು ತಿನ್ನೋ ನಾಯಿ ನೀನು. You shut up! ಏನು ಗಣತಿಯಾದ ಮಾತಕ್ಕೆ ಏನ ಸೊಕ್ಕಿನ ಮಾತುಗಳನ್ನು ನನ್ನ ಹತ್ರ ಹೇಳ್ಬೇಡ. ಒಂದಲ್ಲ ಒಂದಿನ ಈ ಬೇಟೆಗಾರನ ಬಳಿಗೆ ಬೀಳಲೇಬೇಕು. ಈ ಚತುರ ಜಿಂಕೆ ಈ ಬೇಟೆಗಾರನ ಕೈಗೆ ಬೀಳಲೇಬೇಕು. ಈ ಜಿಂಕೆನ ಬೇಟೆಯಾಡೋರು ಬಂದ್ರೆ ನಿನ್ನ ರಕ್ತದ ಒಬ್ಬಳೆ ಆಗ್ಬಿಡ್ತೀನಿ. ಎಚ್ಚರ. ನೋಡು, ನಿನ್ನಂತ ಕುಳ್ಳರಿಗೆ ನನ್ನಂತ ಗಣತಿಯರು ಮಸದಿಟ್ಟ ಖಡ್ಗ ಇದೆ. ಮಹತ್ವದ ಖಡ್ಗ. ಏನಂತ ಗರಡಿಯರು ಎಂತ ಖಡ್ಗವನ್ನ ಮಸದಿಟ್ಟಿದರು ಕತ್ತರಿಸಲಾಗದು. ಏನನ್ನ ಕುತ್ತಿಗೆಯನ್ನ ರುಂಡವನ್ನು ಚಂಡಾಡಿ ಅದೇ ರಕ್ತದಿಂದ ನನ್ನ ತಿಳ್ಕೊಂಡು ಇಟ್ಕೋತೀನಿ. ಎಚ್ಚರ. ಎಲ್ಲ
ಎಣ್ಣೆ ಈ ಜಾಗರನ್ನ ತಗೊಬಟ್ಟು ಏನೋ ಗೊತ್ತಿಲ್ಲ. ಈ ಜಾಗ ಖಂಡಿತ ಅಂದ್ರೆ ಕೆಂಡ ದುಂಡಾಗಿ ಸಿಡಿದಂತೆ ಸೇರಿನ ಸ್ವಾಮಿ. ನಮಸ್ತೆ ಮೇಡಮ್. ಸಾವುಕಾರು ರವಿಯವ್ರನ್ನ ಬ್ಯಾಂಕ್ ಹೋಗಿ ಚಿತ್ರ ಮಾಡಂತ ಹೇಳಿದ್ರು, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅವ್ರಾಗ್ಲೇ ಬ್ಯಾಂಕ್ಗೆ ಹೋದ್ರು. ಹೌದಾ ಮೇಡಮ್? ಸರಿ ಮೇಡಮ್. ಹಾ ಮೇಡಮ್, ಹಾಗೆ ನಿಮ್ಮ ಅಣ್ಣ ಸಿಕ್ಕಿದ್ರು. ಮನೆ ಕಡೆ ಹೋದ್ರೆ ಹಾಗೆ ವಿಚಾರಿಸ್ಕೊಂಡು ಬಾ ಅಂತ ಹೇಳಿದ್ರು. ನಮ್ಮ ಅಣ್ಣ ಸಿಕ್ಕಿದ್ರಾ? ನಮ್ಮ ಅಣ್ಣ ಏನಂತ ಹೇಳಿದ್ರು? ನನ್ನ ತಂಗಿನ ವಿಚಾರಿಸ್ಕೊ ಬನ್ನಿ ಅಂತ ಹೇಳಿದ್ರು. ಏನು ಅಂತ ಹೇಳಿ? ನನ್ನ ವಿಚಾರನ ಏನು ಅಂತ ಹೇಳಿ ಮ್ಯಾನೇಜರ್? ನನ್ ಕರ್ಕೊಂಡಿರೋ ಗಂಡ ನನ್ನನ್ನ ಕೇಳ್ದಾಗ ನೋಡ್ತಾನೆ. ಆ ಮಂಡನ ದೇವ್ರು ಅಂತ ಪೂಜೆ ಮಾಡ್ತಾನೆ. ಅವನ ಮುಂದೆ ನನಗೆ ಕೆನ್ನೆ ಹೊಡಿತಾನೆ. ನನ್ ದುಡುಕ್ ತಪ್ಪು ಮಾಡ್ಬಿಟ್ಟೆ. ಅವನು ಇಷ್ಟಪಟ್ಟು ಮದುವೆಯಾಗಿದೆ ದೊಡ್ಡ ತಪ್ಪು. ಈ ಮನೆಯಲ್ಲಿ ನನಗೆ ನೆಮ್ಮದಿನೇ ಇದ್ದಂಗೆ ಆಗ್ಬಿಟ್ಟಿದೆ. ಏನ್ ಮಾಡೋದು? ವಾಚ್ ಏನ್ ಹೇಳ್ತಾ ಇದ್ದೀರಾ ಮೇಡಮ್? ಶ್ರೀಮಂತರ ಬೆಳೆಯಲ್ಲಿ ಮನೆಯಲ್ಲಿ ಬೆಳೆದ ನಿಮ್ಮನ್ನ ಕೇವಲ ಕಾಣ್ತಾ ಇದ್ದೀರಾ? This is very bad luck ಮೇಡಮ್, ವೆರಿ ಬ್ಯಾಡ್ luck. ಆದ್ಮೇಲೆ ನೀವು ಬಹಳ ಹುಷಾರಾಗಿರ್ಬೇಕು. ಯಾಕೆಂದ್ರೆ ಆ ಮಂಗಳ ಬಡತನ ಮನೆಯಲ್ಲಿ ಹುಟ್ಟಿ ಬಂದವಳು. ಹೇಗಾದ್ರೂ ಹೊಂಚಾಕಿ ಸಂಚು ಮಾಡಿ ಆಸ್ತಿನ ಹೊಡೆಯಕ್ಕೆ ಪ್ರಯತ್ನ ಪಡ್ಬೋದು. ಅದು ಸರಿ ಅಣ್ಣ. ಈ ಮನೆಯಲ್ಲಿ ನನಗೆ ಸ್ವಲ್ಪ ಮರ್ಯಾದೆ ಇದ್ದಾಗ ಆಗ್ಬಿಟ್ಟಿದೆ. ಆದ್ರೆ ಅವಳಿಗಾದ್ರೆ ಎಲ್ರೂ ಪ್ರೀತಿ ತೋರಿಸ್ತಾರೆ. ಗಂಡ ಅನ್ನಿಸ್ಕೊಂಡಿರೋ ಬಣ್ಣ ಅವಳ ಮುಂದೆ ನನಗಂತೂ ಅವನ್ನ ನೋಡಿದ್ರೆ ಮನೆಯೇ ಉಳಿಯುತ್ತೆ. ಅವನ್ನ ಕಟ್ಕೊಂಡು ನಾನ್ ದೊಡ್ಡ ತಪ್ಪು ಮಾಡಿದೆ ಅಂತ ನನಗೆ ಇವತ್ತು ಏನ್ ಹೇಳ್ತಾ ಇದ್ದೀರ? ಏನ್ ಮಾಡ್ತಾ ಇದ್ದೀನಿ? ನಿಮ್ಮ ಸ್ಥಿತಿಯನ್ನ ನೋಡಿದ್ರೆ ಕಾಲಗಳ ದೂಡಲ್ಲಿ ಕೋಗಿಲೆಯನ್ನ ಕಂಡಂತಾಗಿದೆ. ಅಂದ್ರೆ ಈ ಮನೆ ಕಾಗೆಗಳು ಗೂಡು ಅಂತನಾ? ಇನ್ನೇನ್ ಹೇಳ್ತೀರ ಮೇಡಮ್? ಆ ನಿಮ್ಮ ಮಾವನವರಿಗೆ ನಿಮ್ಮ ಹಿರಿಯ ಸೊಸೆಯನ್ನ ಕಂಡ್ರೆ ಪ್ರೀತಿ, ಆ ನಿಮ್ಮ ಅಣ್ಣನಿಗೆ ನಿಮ್ಮ ಅತ್ತಿಗೆಯನ್ನ ಕಂಡ್ರೆ ಪ್ರೀತಿ. ನಿಮ್ಮ ಯೋಗಕ್ಷೇಮ ವಿಚಾರಕ್ಕೆ ಯಾರಿದ್ದಾರೆ ಹೇಳಿ? ನಾಳೆ ನಿಮ್ಮ ಮನೆಯಲ್ಲಿ ಚೇತನಾಯ್ಕಳಿ ಚಿಪ್ಪು ಗ್ಯಾರಂಟಿ. ಯಾವುದಕ್ಕೂ ಹುಷಾರಾಗಿರಿ. ನೀವು ಏನು ಅರಿಯದ ನಾರಿ, ಏನು ಮುಂದಾದ್ರೂ ಅರ್ಥಕೊಂಡು ಬಾಳಿ ಜೀವನದ ದಾರಿ. ವಿಧಿ ಇಂದಿರ ನಾನು ಈ ಮನೆಯಲ್ಲಿ ಇರ್ಬೇಕಾಗಿರೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಆದ್ರೆ ನಮ್ಮ ಅಣ್ಣ ನನ್ನನ್ನ ಮದುವೆ ಮಾಡ್ಕೊಟ್ಟು ಅವ್ರ ಕೈ ತೊಳ್ಕೊಂಡ್ಬಿಟ್ಟು ಏನು ಮಾಡಕ್ಕಾಗಲ್ಲ. ನನ್ನ ಗಂಡ ಈ ಮನೆಯಲ್ಲಿ ನರಕ ತೋರಿಸಿದ್ರು, ಸುಖ ತೋರಿಸಿದ್ರು, ಈ ಮನೆಯಲ್ಲೇ ಬದುಕ್ಬೇಕಲ್ಲ. ಮೇಡಮ್, ಹೆಣ್ಣು ಬಾಳ ಪಕ್ಷದಲ್ಲಿ ಒಂದು ಅರ್ಥ ಇದೆ ಮೇಡಮ್. ಮಾನಸಿಕ ಉಲ್ಲಾಸ ಸಿಗಲ್ಲ ಬಾಳು, ಅದು ಒಂದು ಬಾಳ. ರವಿ ಅವ್ರನ್ನ ಪ್ರೀತಿಸಿ ನೀವು ಮರ್ಯಾದೆ, ಆದ್ರೆ ಏನ್ ಸುಖ ಕಂಡ್ರಿ? ಕಮಾನ್ ಟೆಲ್ ಮೀ. ನಿಮ್ ಮಾತಿನ ಅರ್ಥ ವೆರಿ ಸಿಂಪಲ್ ಮೇಡಮ್. ಹೆಸರಿಗೆ ರವಿ ಪತಿಯಾದರು, ಸುಖಕ್ಕೆ ಅಂದ್ರೆ ನಾರಿ ಆಗದೆ ಮಾರಿ ಆಗಿ ಹಾಗೆ ಕೈ ಹಿಡಿ ಅಂತ ಹೇಳ್ತಿದ್ದೀರಾ? ಆ ರೀತಿ ಮಾಡಿದ್ರೆ ಈ ಸಮಾಜ ಏನ್ ಹೇಳುತ್ತೆ ಮ್ಯಾನೇಜರ್?
ಸಮಾಜ 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 ಬಂದದ್ದು ಏನಿನ ಸಮಾಜವನ್ನ ಮದುವೆ ಮುಂಚೆ ಕಂಡವರ ಮೈ ಒಪ್ಪಿಸಿ ಮತ್ತೊಬ್ಬನಿಂದ ತಾಳಿ ಕಟ್ಟಿಸಿಕೊಂಡು ಬೇಂಡನನ್ನು ಬರೆದು ಬಾಳಲಾರದೆ ಕದ್ದು ಮುಚ್ಚಿ ಬಾಳು ಸಾಗಿಸುವ ಗಣತಿ ರಶಿಲ ಏನಿನ ಸಮಾಜದಲ್ಲಿ ಗಂಡ ಸತ್ತರು ಗೌರವದಿಂದ ಬಾಳು ಸಾಗಿಸುವ ಗಣತಿ ರಶಿಲ ಈಗಿನ ಸಮಾಜದಲ್ಲಿ ಗಂಡ ಸತ್ತರು ಗರ್ಭದಲ್ಲಿರುವ ಮಾತುಗಳನ್ನು ತೆಗೆದುಕೊಂಡು ಬಾಳು ಸಾಗಿಸುತ್ತಿರುವ ಗಣತಿ ರಶಿಲ ಏನಿನ ಸಮಾಜದಲ್ಲಿ ತಾಳಿ ಕಟ್ಟಿದ ಗಂಡ ಮನವಿಯನ್ನೇ ಮಹಾಸಾಧ್ವಿ ಎಂದು ತಿಳಿದು ಮನೆಗೆ ಬರುವುದರೊಳಗಾಗಿ ಕದ ಹಾಕಿ ನನಗೆ ಮಾಡಿ ಅಪ್ಪಿಸಿ ಮಾತೆಟ್ಟು ನಾತೆ ಮಾಡೆ ಬಾ ಎಂದು ಕಲಿಸುವ ಗಣತಿ ರಶಿಲ ಏನಿನ ಸಮಾಜದಲ್ಲಿ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ ಗಂಡನ ಜೇಬಿನಲ್ಲಿಯೇ ಹಣ ತೆಗೆದು ಮೇಂಡನ ಜೇಬಿಗಿರಿಸಿ 38 ಗಣತಿ ರಶಿಲ ಏನಿನ ಸಮಾಜದಲ್ಲಿ ನಮ್ಮ ಯಜಮಾನ್ರ ವಿಚಾರ ನಿಮಗೆ ತಿಳಿದೇ ಇದೆ. ಅವ್ರೇನಾದ್ರೂ ಈ ದೃಶ್ಯ ನೋಡಿದ್ರೆ ನಿಮ್ಮನ್ನ ಜೀವಿಸಿಂದ ಬಿಡೋದಿಲ್ಲ. ನೇನ್ಗೆ ಎಂತ ದಂಡಾಂತರ ಬಂದ್ರು ನೇನ್ನ ಬಾಳ ದೋಣಿಯಲ್ಲಿನ ಧುಮುಕೆ ಆಳದು ಅಲೆದು ಸಿಗದಂತೆ ದಡ ಸೇರಿಸ್ತೀನಿ. ಆದ್ರೆ ಒಂದ್ ವಿಷಯ, ಆ ಭಿಕಾರಿ ಮಂಗಳ ಆ ಮನೆ ಬಿಟ್ಟು ತೊಲಗಬೇಕು. ಈ ಮನೆಯಿಂದ ಹೋದ್ರೆ ಮಾತ್ರ ನೀನು ಸುಖವಾಗಿರ್ಬಹುದು. ಅದು ಸರಿ, ಆದ್ರೆ ಅವಳ ಈ ಮನೆಗೆ ಹೇಗೆ ಓಡಿಸೋದು ಅದನ್ನು ಗೊತ್ತಾಗ್ತಿಲ್ಲ. ಸಮಯ ಸಾಧಿಸಿ ಶಂಕರ್ನಲ್ಲಿ ನಿನ್ನ ತಮ್ಮ ರವಿಗೂ ಆ ಮಂಗಳೆಯನ್ನು ಸಂಬಂಧವಿದೆ ಎಂದು ಕಲ್ಪಿಸಿ ಶಂಕರ್ನಿಂದಲೇ ಮಂಗಳನ್ನು ಮನೆ ಬಿಟ್ಟು ಓಡಿಸ್ಬೇಕು. ಬಟ್ ಒನ್ ಕಂಡೀಷನ್, ನಾಲ್ಕು ಕಾಲಕ್ಕೆ ರಾಗ ಆಡಿದ್ರು ಮಾತ್ರ. ಒಳ್ಳೇದಾಗುತ್ತೆ ಅನ್ನೋದಾದ್ರೆ ಅದು ನಾನು ಮಾಡೋದಕ್ಕೆ Thank you.
ಆದ್ರೆ ಇನ್ ಮುಂದೆ ಇವನು ಸ್ನೇಹ ಮಾತ್ರ ಬೆಳೆಸ್ಬೇಡ. ಯಾಕಂದ್ರೆ ಇವನು ಒಳ್ಳೆಯವನಲ್ಲ. ಇವನ್ ಬಗ್ಗೆ ಹೇಳೋದು ಸಾಕಷ್ಟಿದೆ. ನಾನು ವಿಚಾರ ಆಗಿರ್ಲಿ, ಏನ್ ವಿಚಾರನೆ ಬೇಕಾದಷ್ಟಿದೆ ಹೇಳ. ನೋಡಮ್ಮ, ಹೆಣ್ಣು ಸಮಯ ಬರುತ್ತೆ ಅಂತ ಹೇಳ್ತಾರೆ. ನೀನು ನನಗಿಂತ ಚಿಕ್ಕವಳಾದ್ರೂ ಪರವಾಗಿಲ್ಲ. ನೀನು ಏನ್ ಕೈ ಮುಗಿದು ಕೇಳ್ತೀನಿ, ಇಲ್ಲ ಕಾಲ್ ಮುಗಿದು ಕೇಳ್ತೀನಿ. ನಮ್ಮಯ್ಯ, ಅವ್ರ ಸಹವಾಸನ ಬಿಟ್ಬಿಡು. ಈ ಮನೆ ಮರ್ಯಾದನ ಕಾಪಾಡು. ನನ್ನ ಬುದ್ಧಿ ಹೇಳ್ಕೊಡೋದು ಬಂದಿದ್ಯಾ? ಆಗ್ಲೇ ಹೇಳ್ದಾಗ ಇಲ್ಲಿ ಏನ್ ನೋಡ್ತಿರ? ಸುಮ್ಮನಿದ್ರೆ ಸರಿ, ಇಲ್ಲ ಅಂದ್ರೆ ಈ ದೇಹದಲ್ಲಿ ಉಸಿರಿಂದ ಮಾಡು. ಏನೋ ವಿಷಲ್ ಹೊತ್ತು ಕರೀತಾ ಇದೀಯಾ? ಹಳೆ ಚಾಳಿನ ಮತ್ತೆ ಶುರು ಮಾಡ್ಬೇಕು ಅಂತಿದ್ಯಾ? ಆಟನು ಮುಗಿದು ಪಾಠನು ಹೋಗ್ತಲ್ಲ, ಇನ್ನೇನು ಉಳಿದಿದೆ? ದೂರದಿಂದ ಬರೋದನ್ನು ನೋಡಿದೆ, ಅದಕ್ಕೆ ಸಿಳ್ಳೆ ಹೊಡೆದು ಸನ್ನೆ ಮಾಡಿದೆ. ನೀನ್ ಬಂದಿದ್ದನ್ನ ನೋಡ್ಕೊಂಡೆ ನಾನು ಬಂದಿದ್ದು. ಅದ್ ಸರಿ, ಮೊನ್ನೆ ನನ್ನನ್ನ ಬಿಟ್ಬಿಟ್ಟು ಒಬ್ನೇ ನಿನ್ ಫ್ರೆಂಡ್ ಸಿಕ್ಕೋದು ಅಂತ ಜಾತ್ರೆ ಹೊಟ್ಟೋಗಿದ್ದಲ್ಲ, ಅವಾಗ ನನ್ ನೆನ್ಪು ಆಗ್ಲಿಲ್ವಾ ನಿಮ್ಗೆ? ನೆನ್ಪಾಯ್ತು, ಏನ್ ಮಾಡಕ್ಕಾಯ್ತದೆ? ಅನಿವಾರ್ಯ ಪ್ರಸಂಗ. ನಮ್ಮ ಹುಡುಗರು ಎಲ್ಲ ಸೇರಿ ಕರ್ಕೊಂಡೋಗಿದ್ರು. ಅಪ್ಪ ನಮ್ಮ ಬದುಗೇರ ಆ ಬದುಗಮ್ಮನ ಮಗ ಬುಕ್ಕ ಮಾಡದ ಅವ್ರವ್ವ ಅದ್ ಹೆಂಗೆ ಎತ್ತಿ ತೊಡ್ಲಿಗೆ ಹಾಕೊಡ್ಲ ಗಂಡು ಮಗ ಅಂತ. ಎಲ್ಲಾರು ಜಾತ್ರೆಗೆ ಕಾರು ಸ್ಕೂಟ್ರು ತಗೊಬಂದ್ರೆ ಇವ ಬೆಂಗಳೂರಿಂದ ಜಗಳ ಗಾಡಿ ತಂದ್ಬಿಟ್ಟು ಆ ಕಾಗಿ ರಾಜೇಶ, ನಮ್ಮ ಮೈಕ್ ಸೆಟ್ ಮಹೇಶ, ನಮ್ಮ ಲವ್ ಗುರು ಪ್ರಕಾಶ ಎಲ್ಲಾರು ಕಳ್ಕ ಹೋಗಿ ಸುತ್ಸಿ ಸುಸ್ತು ಮಾಡಾಕ್ಬಿಟ್ನಲ್ಲ. ಅಂತೂ ಬಿಟ್ಟು ಹೋಗಿದ್ದೆ ಅಂತಂದು. ಅದ್ ಸರಿ, ಜಾತ್ರೆಯಿಂದ ಏನ್ ತಗೊಂಬಂದೆ? ನಾನು ಒಂದ್ ಜೊತೆ ಹೊಸ ಚಾಮಿ ತಂದೇನೆ. ಹೊಸ ಚಪ್ಲಿ? ಅದಕ್ಕೆ ಯಾಕೆ ಹೊಸ ತರಕ್ ಹೋದೆ? ಅಲ್ಲೇ ಯಾರಾದ್ರೂ ಬಿಟ್ಟಿರ್ತಿದ್ದಲ್ಲ, ಮೆಟ್ಕ ಬಂದ್ಬಿಡುವೆ. ಏನು ಈಗಿನ ಜನ ದಡ್ಡವ್ರು ಅನ್ಕೊಂಡ್ಬಿಟ್ಟಿದ್ಯಾ? ಯಾಕೆ? ನಮ್ ವಿಜಯ್ ಮಲ್ಯಂಗೆ ಬುದ್ಧಿವಂತರು ಎಲ್ಲರೂ ಇರ್ತಾರೆ, ಎಲ್ಲ ಕಂದ್ರುಗ್ ಸಿಗ ಸುತ್ತಿರ್ತಾರೆ. ಅಂದ್ರೆ ನೀನು ಚಪ್ಲಿ ಹುಡುಕುತ್ತೇನು? ಅದೆಲ್ಲ ಹೋಗ್ಲಿ, ನಾ ಕೇಳಿದ್ದು ನಿನಗೇನ್ ತಗೊಂಬಂದೆ ಅಂತಲ್ಲ, ನನಗೇನ್ ತಗೊಂಬಂದೆ ಅಂತ. ಚಿನ್ನ ತೂಟಿಗೆ ಲಿಪ್ಟಿಕ್ ತಂದೆ, ಮೀರಾ ಮಿಂಚೋ ಕಣ್ಣಿಗೆ ಕಣಕಪ್ ತಂದೆ, ಪಳ ಹೊಳೆಯೋ ಈ ನಿನ್ ಕೆನ್ನೆ ರೋಸ್ ತಂದೆ, ಈ ನಿನ್ನ ಜಡೆಗೆ ರಿಬ್ಬನ್ ತಂದೆ. ಯಾವ್ದಕ್ಕೂ ಇರ್ಲಿ ಅಂತ ಒಂದ್ ಹಳೇದು ನಮ್ಮ ಅಜ್ಜಿದು ಸ್ವಂತ ಡಾಬಿತ್ತು, ಅದು ತಂದೆ. ಚಿನ್ನದ ಇನ್ನೂ ಇರ್ಲಿ ಅಂತ ಈ ಬಾಳೆಹಣ್ಣು ತಂದೆ.
ಅದು ಹೊಸದೇ ಕಿತ್ತಿರೋದು. ಅಲ್ಲ ಇದೇನಿದು ಇಷ್ಟು ಮೋಟಗದೆ ಅಂತ? ಮೋಟ್ಗಿರೋ ಬಾಳೆಹಣ್ಣೆ ಕಿತ್ಕ ಬಂದದ್ದು. ಅದು ನಮ್ಮ ಚಿಕ್ಕಪ್ಪನ ಬಾಳೆಹಣ್ಣೆ ಅದು. ಬೇಡ ಬಿಡು, ಅದಲ್ಲೇ ಇಲ್ಲಿ. ಗೋಪಿ, ನನ್ ಮೇಲೆ ನಿನ್ಗೆ ಇಷ್ಟೊಂದು ಪ್ರೀತಿ ಬರ್ದೇ ಇರುತ್ತಾ? ಯಾವ ಜನ್ಮದ್ರು ನಾನು ಬಂದನು. ನನ್ನ ಮನಸ್ಸ ನೀ ಅರಿತೆ, ನನಗೆ ನೀ ದೊರೆತೆ. ಗೋಪಿ, ಈ ನಿನ್ನ ಮುಖದ ಕಾಂತಿ ಮೂಡಿಸಿದ್ದು ನನ್ನ ಮನಸ್ಸಲ್ಲಿ ಭ್ರಾಂತಿ. ನಿನ್ನ ಸನಿಹದಲ್ಲಿ ದೊರಕುವುದು ಚಿರಕಾಲ. ಚನ್ನಣ್ಣ, ಚನ್ನೇಗೌಡ, ನಾನೇನ್ರಿಗೇನು ಮಾಡಲಿಲ್ಲ. ಲಲ್ಲು ಮೇಡಮ್, ನೀವು ಇಲ್ಲೇ ಇದ್ದೀರಾ? ಇಲ್ಲೇ ಇದ್ದೀವಿ. ಚೆನ್ನಾಗಿದ್ದೀರಾ? ಏನೋ ಹಿಂಗಿದೀವಿ. ನೋಡ್ತಾ ನನ್ನ ಎತ್ತಿಗೆ ಏನೋ ಮಾಡಿದೆ. ನಾನೇನ್ ಮಾಡ್ಲಿ ಅಣ್ಣ? ಏನೂ ಮಾಡಲಿಲ್ಲ ಅಣ್ಣ. ದಾಸ್ ಒಂದ್ ಪದ ಹೇಳೋರೆ ಗೊತ್ತಾ? ಅದು ಬಲ್ಲ ಹೇಳ. ನೋಡಿ ಬಂದಿಲ್ಲ ತಪ್ಪಿಸ್ಕೊಂಡ ಇನ್ನೊಂದ್ಸಲ ಸಿಕ್ಕು ಹಾಕ್ಬಿಡ್ತೀನಿ. ಏನೇಲಲ್ಲೂ ಹೇಳ್ತಾ ನಾನು ನೆಡ್ತಿ ಬರೀ ಎಣ್ಣೆತ್ತು ಅನ್ನಂಗೆ ತೋರ್ಸ್ಬಿಟ್ಟೇನೆ ನಿನ್ನ. ನಾನೇನ್ ಮಾಡ್ದೆ? ನಾನು ಅವನ್ನ ಬಿಡ್ತೀನಿ ಅಂದ್ರು ಅವ್ರು ನನ್ನ ಬಿಡ್ತಾ ಇಲ್ಲ. ಹಿಂಗೆ ಆದ ನಾ ಇಬ್ರು ಬಿಡಲ್ಲ ನೋಡು. ಲಲ್ಲು, ಜನ ನನ್ನ ನೋಡಿ ಏನಂತಾರೆ ಗೊತ್ತೇನೆ? ಏನಂತಾರೆ? ಸರ್ಕಾರ ಸಾನಿ ಗಂಡ ಬಂದ, ಗೌರ್ಮೆಂಟ್ ಅತಿ ಗಂಡ ಬಂದ ಅಂತಾರೆ. ನೀನ್ ಮುಂದೆ ಹೋದ್ರೆ ನನ್ನ ಚುಚ್ಚಿ ಮಾತಾಡ್ತಾರೆ. ನಿನ್ನಿಂದ ನಮ್ಮೂರಲ್ಲಿ ನನ್ನ ಮಾನ ಮರ್ಯಾದೆ ಒಂದು ನಿಂಕು ಉಳಿತೀವಿ. ನೋಡು ಜನ, ಹೇಳಿ ಕೇಳಿ ನಾನೊಬ್ಳು ನರ್ಸು. 1000 ಜನ ನನ್ನ ಹತ್ರ ಕೆಲಸ ಇಟ್ಕೊಂಡು ಬರ್ತಾರೆ. ಅದಕ್ಕೆಲ್ಲ ತಪ್ಕೊಂಡಿರಕ್ಕಾಗತ್ತೆ? ನೀನೇ ಹೇಳು. ಈಚಿನ ಮಲ್ ಕೆಳಗಡೆ ಕೂತ್ಕೊಂಡು ಮಜ್ಜಿಗೆ ಕುಡಿದ್ರು ಹೆಂಗ ಕುಡಿದ್ರು ಅಂತ ಹೇಳ್ತಾರೆ ಈ ಜನ. ಜನದ ಮಾತಿಗೆಲ್ಲ ನೀನ್ ತಲೆ ಕೆಡಿಸ್ಕೊಬಾರ್ದು ಚೆನ್ನ. ಗೊತ್ತಾಯ್ತು ಬಿಡುಗಲ್ಲು. ಸಿರಿವಂತರು ಮನೆ ಕರ್ತನ ಮುಟ್ಟು ಒಳಗಿದ್ದವ್ರು ಹಾಳಾಗ್ಬಿಟ್ಟು ಅಂತ ಜಾತ್ರೆ ಇಲ್ವಾ? ನಾನು ಯಾಕೆ ಹಿಂಗೆ ಅಂದ್ರೆ ಮೊದಲೇ ಸುತ್ತಮುತ್ತಾಳ ಅದಕ್ಕೆ ಈ ಆಳ ಜನ ಮಾತಾ ಕೇಳ್ಕೊಂಡು ನನ್ನ ತಲೆ ಕೆಟ್ಟೋಗೈತೆ. ನೋಡು ಚೆನ್ನ, ಶ್ರೀರಾಮ ಜನಗಳ ಮಾತು ಕೇಳ್ಕೊಂಡೆ ಸೀತಾ ಮಾತನ್ನ ಕಾಡಿಗಟ್ಟಿದ್ದು. ನೀನು ಜನಗಳ ಮಾತನ್ನ ಕೇಳ್ತಾ ನಿನ್ ಮೇಲೆ ಅನುಮಾನ ಪಡ್ತಾ ಇದೆಯಲ್ವಾ? ಹೀಗೆ ಅನುಮಾನ ಪಡ್ತಾ ಇರು ಚೆನ್ನ. ಒಂದಲ್ಲ ಒಂದಿನ ತುಂಬಾ ಗಿಡಕ್ಕೆ ನೇತಕ್ಕ ಸತ್ತೋಗ್ಬಿಡ್ತೀನಿ. ಯಾವ ಗಿಡಕ್ಕೆ? ತುಂಬಾ ಗಿಡಕ್ಕೆ ಪಾಪ ಮಾಡ್ಕೊಂಡ್ಬಿಡಲು. ಇನ್ನೊಂದು ಸಾರಿ ನಿನ್ ಮ್ಯಾಲ ಅನುಮಾನ ಪಟ್ರೆ ಉಳಿದು ಬಿಡುವು ನಾನು ಅಲ್ಲು. ನಿಜ ನಿಜ ಇದಾವ 30 ಅವೇ ಸರಿ.